ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಮನೆಯಲ್ಲಿ ಮಕ್ಕಳಿಂದ ಹಿಡಿದು ಎಲ್ಲ ಸದಸ್ಯರು ಆರೋಗ್ಯವಂತರಾಗಿರಲು ಹಾಗೂ ಶಕ್ತಿವಂತರಾಗಿರಲು ಮತ್ತು ಅವರು ಮಾಡುವ ಎಲ್ಲ ಕೆಲಸಗಳಲ್ಲಿ ಅಂದರೆ ವಿದ್ಯೆ, ಉದ್ಯೋಗ, ವ್ಯಾಪಾರ ಯಾವುದೇ ಕಾರ್ಯಗಳಲ್ಲಿಯೂ ಜಯವನ್ನು ಪಡೆಯಲು ದೇವರ ಮುಂದೆ ಈ 2 ರಂಗೋಲಿಗಳನ್ನು ಹಾಕಬೇಕು. ನೋಡಿ, ಈ ರೀತಿ 2 ರಂಗೋಲಿಗಳನ್ನು ಬಿಡಿಸಬೇಕು. ಮೇಲೆ ಶ್ರೀ ಎಂದು ಬರೆದು ಚಿಕ್ಕ ಪದ್ಮವನ್ನು ಬಿಡಿಸಿ ನಂತರ ಈ 2 ರಂಗೋಲಿಗಳನ್ನು ಹಾಕಿ ಅರಿಶಿಣ ಕುಂಕುಮ ಏರಿಸಿ ದೇವರ ಮುಂದೆ ದೀಪವನ್ನು ಹಚ್ಚಿಡಬೇಕು. ನಂತರ ಶ್ರೀಹರಿಯನ್ನು, ಲಕ್ಷ್ಮೀದೇವಿಯನ್ನು ಹಾಗೂ ಶಕ್ತಿವಂತನಾದ ಶ್ರೀ ಹನುಮಂತನನ್ನು ಸ್ತುತಿಸಬೇಕು. ಸ್ತೋತ್ರಗಳು. ಶ್ರೀ ವಾಸುದೇವಾಯ ಮಂಗಳಂ. ಲಕ್ಷ್ಮೀದೇವಿ ಸ್ತೋತ್ರ. ಜಯತು ಲಕ್ಷ್ಮೀ ಲಕ್ಷಣಾಂಗಿಯೇ, ಜಯತು ಪದ್ಮಾ ಪದ್ಮವಂದ್ಯಳೆ, ಜಯತು ವಿದ್ಯಾನಾಮೆ, ನಮೋ ನಮೋ ವಿಷ್ಣು ವಾಮಾಂಕೆ, ಜಯ ಪ್ರದಾಯಕೆ ಜಗದಿ ವಂದ್ಯಳೆ, ಜಯತು ಜಯ ಚೆನ್ನಾಗಿ ಸಂಪದ, ಜಯವೇ ಪಾಲಿಸು ಎನಗೆ ಸರ್ವದಾ, ನಮಿಪೆ ನನ್ನ ವರತ, ನಮಿಪೆ ನನ್ನ ವರತ. ಜಯತು ಶುದ್ಧ ಕನಕ ಭಾಸಳೆ, ಜಯತು ಕಾಂತ ಕಾಂತಿಗಾತ್ರಳೆ, ಜಯತು ಜಯ ಶುಭ ಕಾಂತೆ ಶೀಘ್ರದೆ ಸೌಮ್ಯ ಗುಣರಮ್ಯೆ, ಜಯತು ಜಯಗಳ ದಾಯಿ ಸರ್ವದಾ, ಜಯವೇ ಪಾಲಿಸು ಸರ್ವಕಾಲದಿ, ಜಯತು ಜಯ ಜಯ ದೇವಿ ನಿನ್ನನು ವಿಜಯ ಬೇಡಿದೆನು, ವಿಜಯ ಬೇಡಿದೆನು. ಶ್ರೀ ಹನುಮಂತನ ಸ್ತೋತ್ರ. ಶ್ರೀ ವಜ್ರದೇಹಾಯ ರಾಮ ಭಕ್ತಾಯ ವಾಯುಪುತ್ರಾಯ ನಮೋಸ್ತುತೆ. ಹೀಗೆ ಸ್ತೋತ್ರವನ್ನು ಹೇಳಿಕೊಳ್ಳುವುದರಿಂದ ನಮಗೆ ಶ್ರೀಹರಿಯ, ಲಕ್ಷ್ಮೀದೇವಿಯ ಹಾಗೂ ಹನುಮಂತನ ಅನುಗ್ರಹವಾಗಿ ಎಲ್ಲ ಕಾರ್ಯಗಳಲ್ಲೂ ಜಯಶಾಲಿಗಳಾಗುತ್ತೇವೆ.